ಇದು ಒಂದು ಲಾಸ್ಟ್ ಆಗ್ಬಿಡ್ಲಿ ಸರ್. ಅಟ್ಲೀಸ್ಟ್ 5-6 ಥಿಯೇಟರ್ ಎಲ್ಲ ನಾವು ರೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸರ್. ಮಾಡ್ಕೊಡೋಣ ಸರ್, ಮಾಡ್ಕೊಡೋಣ. ಒಂದು ದಿವಸ ಎಕ್ಸ್ಟ್ರಾ ಮಾಡ್ಸೋಣ. ಮಾಲ್ಸ್ ಅವ್ರಿಗೆ ಕನ್ನಡ ಅಂದ್ರೆ ಒಂಥರ ತುಂಬಾ ಸರ್. ಈಗ ತಮಿಳ್ನಾಡಲ್ಲಿ ಜಯಲಲಿತಾ ಇದ್ದಾಗಿಂದನೂ ಒಂದು ಕಂಟ್ರೋಲ್ ಇದೆ ಮಾಲ್ಸ್ ಅವ್ರಿಗೆಲ್ಲ, PVR ಆಗಲಿ ಐನಾಕ್ಸ್ ಇವೆಲ್ಲ. ಕರ್ನಾಟಕದಲ್ಲಿ ಯಾಕೆ ಇಲ್ಲ ಅಂತ, ಅಥವಾ ಸರ್ಕಾರಕ್ಕೆ ಏನಾದ್ರು ಇವತ್ತು ಅಲ್ಲಿ ಬಾಗಿಲು ತಟ್ಟಿ ಅಲ್ಲಿಂದ ಯಾಕೆ ಇದು ನಿರಂತರ ನಡೆದಿದೆ? ಬರೀ ಮಾದೇವ ಒಂದೇ ಅಲ್ಲ, ಎಲ್ಲ ಸಿನಿಮಾಗಳಿಗೆ ಸಮಸ್ಯೆ ಆಗ್ತಾ ಇದೆ. ಯಾಕೆ ಇದೊಂದು ಬಗೆಹರಿಸಬಾರ್ದು ಸರ್? ಸುಮಾರು ಪೂರ್ತಿ ನಮ್ದೇ ಯಾಕೆ ಅಂತ ಕನ್ನಡ ಬಗ್ಗೆ ಪ್ರೈಮ್ ಟೈಮ್ ಕೊಡ್ಲೇಬೇಕಂತೇಳಿ ಸುಮಾರು ಸಲ ಗಲಾಟೆಗಳಾಗಿದೆ ಸರ್. ಅವರು ಹೇಳಿದ್ದಾರೆ ಚೆನ್ನಾಗಿ ಹೋಗೋದನ್ನ ನಾವು ಮುಟ್ಟೋದೇ ಇಲ್ಲ. ಇಲ್ಲೇ ಸಾಕ್ಷಿ ಇದೆಯಲ್ಲ, ಈ ಮಾದೇವ ಚೆನ್ನಾಗಿ ಸಾಲ್ದಂತವ್ನು ಹೇಳೋದು ನಿಮ್ಗೆ ಗೊತ್ತಿದೆಯಲ್ಲ, ಸಾಲ್ದ ನಮ್ಗೆ ಇದು ಇಷ್ಟು ಚೆನ್ನಾಗಿದ್ದಾಗ ಯಾಕೆ ತೆಗಿತೀವಿ ಅನ್ನೋದು ಅವ್ನು ವಾದ. ಸರಿ ಸರ್, ಓಕೆ. ಕೇಳಿಸ್ಕೊಂಡ್ರಲ್ಲ ಸರ್? ಅಲ್ಲ, ಸಾಲದಲ್ವಾ ಅವ್ರಿಗೆ? ಹಂಗಾದ್ರೆ ಹಿಂದಿ ಹಂಗೆ ತುಂಬ್ತಾ ಇದ್ದಲ್ಲ, ಏನಿಲ್ಲ. ಹೆಸರು ಮಾತ್ರ ಹೌಸ್ಫುಲ್ ಅಂತ. ಅಲ್ಲಿ ಅಲ್ಲೋಗ್ ನೋಡಿ 3 ಜನ 4 ಜನ ಕೂತವ್ರೆ. ನಮ್ಗೆ ಹೇಳ್ತಾರೆ 5 ಜನಕ್ಕಿಂತ ಕಮ್ಮಿ ಇದ್ರೆ ನಾವು ಬಿಡಲ್ಲ ಅಂತಾರೆ. ಅಲ್ಲಿ ನೋಡಿದ್ರೆ 5-10 ಜನ ಹೊರಗಡೆ ಬರ್ತವ್ರೆ. ನಾನೇ ನಿಂತ್ಕೊಂಡು ನೋಡಿದೀನಿ. ನಾವು ನೋಡಿದ್ವಿ ಬಿಡಿ. 3 days ಒಂದು ರೇಂಜ್ ಗಿತ್ತು. ಸೆಕೆಂಡ್ ವೀಕ್ ಜಾಸ್ತಿ ಮಾಡೋದು, ಸೆಕೆಂಡ್ ವೀಕ್ ಜಾಸ್ತಿ ಮಾಡೋಲ್ಲ ಹೆಂಗೆ ಸರ್? ಈಗ ಹೌಸ್ಫುಲ್ ಈಗ ಹಿಂದಿ ಫಿಲ್ಮ್ ರಿಲೀಸ್ ಆಗಿದೆ, ಅದಕ್ಕಂತ ಶೋಸ್ ಇಲ್ಲ. ಆದ್ರೆ ಅದಕ್ಕೆ ಎಕ್ಸ್ಟ್ರಾ ಶೋಗಳೆಲ್ಲ ಕೊಡ್ತಾ ಇದಾರೆ. ಅಕಸ್ಮಾತ್ ಈಗ ತಗ್ ಲೈಫ್ ಏನಾದ್ರು ಬಿಡುಗಡೆ ಆಗ್ಬಿಟ್ಟಿದ್ರೆ ನಮ್ ಕನ್ನಡ ಫಿಲ್ಮ್ ಶೋಗಳು ಸಿಗ್ತಿತ್ತ ಸರ್? ಏನ್ ಸರ್ ಪರಿಸ್ಥಿತಿ? ನಾವು ಯೋಚನೆ ಮಾಡ್ಬೇಕು ಸರ್. ಇವತ್ತು ನಾವು ಕರ್ನಾಟಕದಲ್ಲಿ ಇದ್ದು ನಾವೇ ಕನ್ನಡ ಫಿಲ್ಮ್ ಕೇಳ್ತಾ ಇದೀವಿ ಅಂದ್ರೆ ನಮ್ ಪ್ರೈಮ್ ಟೈಮ್ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಭಿಕ್ಷೆ ಬೇಡ್ತಾ ಇದೀವಿ ಇವತ್ತು ಸರ್. ಒಂದೊಂದು ಮಾಲಲ್ಲಿ ಹಿಂದಿ ಸಿನಿಮಾಗೆ 7 ರಿಂದ 8 ಶೋ ಇದೆ, ಕನ್ನಡ ಸಿನಿಮಾಗೆ ಒಂದಿದೆ. ಹಿಂದಿ ಅವ್ರಿಗೆ 7 ರಿಂದ 8 ಶೋ ಕೊಡ ಕಾನ್ಫಿಡೆಂಟ್, ಕನ್ನಡ ಮೇಲೆ ಹಾಕಿಲ್ಲ ಅವ್ರಿಗೆ. ಚೇಂಬರ್ ಮೇಲೆ ಭಯ ಇಲ್ಲ ಸರ್. 8 ರಿಂದ 9 ಶೋ ಇದೆ, ಸೀರಿಯಸ್ನೆಸ್ ತಗೊಂತಾ ಇಲ್ಲ. ಇಲ್ಲಿ ನೋಡಿ, ನಿನ್ನೆ ಸರ್ಪ್ರೈಸ್ ಆಗಿ ಹೋಗಿದ್ದು, ಸರ್ಪ್ರೈಸ್ ವಿಸಿಟ್ ಹೋಗಿದ್ದು ನಿನ್ನೆ. 100ರಲ್ಲಿ 90 ಸೀಟ್ ಫುಲ್ ಆಗಿದೆ. ಇದು ಕಮ್ಮಿನಾ ಸರ್ ಅವ್ರಿಗೆ? ಇದು ಕಮ್ಮಿನಾ ಸರ್ ಅವ್ರಿಗೆ? ಮೈಸೂರು ಗರಡ ಮಾಲ್ ಸರ್ಪ್ರೈಸ್ ಹೋಗಿದ್ ನಾನು. ಇದು ಕಮ್ಮಿನಾ ಸರ್ ಅವ್ರಿಗೆ? ಸ್ಟಾಫ್ ಬಂದು ಕೇಳ್ತಿದ್ದಾರೆ, ಏನಕ್ಕೆ ಒಂದೇ ಒಂದು ಶೋ ಕೊಟ್ಟಿದ್ದೀರಾ? 2 ಶೋ ಇತ್ತಲ್ಲ, 1 ಶೋ ತೆಗೆದು ಬಿಟ್ಟಿದ್ದೀರಾ ಯಾಕೆ ಅಂತ ನಮ್ಮನ್ನೇ ಕೇಳ್ತಿದ್ದಾರೆ. ತುಂಬಾ ಡಿಮ್ಯಾಂಡ್ ಇದೆ ನಿಮ್ ಸಿನಿಮಾಗೆ ಅಂತ ಅವ್ರು ಕೇಳ್ತಾರೆ. ಫೋನ್ ಮಾಡೋದಿಲ್ಲ ನಮ್ಗೆ. ಈಗ ನಾವೇನೋ ನಾವು ಬಂದು ನಮ್ ಸಿನಿಮಾ ಚೆನ್ನಾಗಿದೆ ಸರ್, ನಾವೇ ಹೇಳ್ತಿಲ್ಲ, ಇಲ್ಲಿ ಜನ ಹೇಳ್ತಿದ್ದಾರೆ. ನಿಮ್ಗೂ ಗೊತ್ತು ರಿವ್ಯೂ ಏನ್ ಬರ್ತಿದೆ ಅಂತ. ಅದು ಈ ಟೈಮ್ ಅಲ್ಲಿ ಎಷ್ಟು ಶೋಸ್ ಫುಲ್ ಆಗ್ತಿದೆ, ಎಷ್ಟು ಜನ ಬರ್ತಿದ್ದಾರೆ ಅನ್ನೋದು, ಸಿನಿಮಾ ಚೆನ್ನಾಗಿದೆ ಅನ್ನೋದು ನಿಮ್ಗೆ ಗೊತ್ತು. ನಾವೇನು ಪ್ರೂವ್ ಮಾಡೋದು ಬೇಕಾಗಿಲ್ಲ ಅಣ್ಣ, ನಿಮಗ್ ಗೊತ್ತಿದೆ. ನಾವು ಕೇಳ್ತಿರೋದು ಬೇರೆ ಏನಿಲ್ಲ. ಹಿಂದಿಗೆ ನೀವು ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಲ್ಲ, 7 ಶೋ ಕೊಡ್ತಿದ್ದೀರಲ್ಲ, ಒಂದು ಕಿತ್ತು ನಮಗ್ ಕೊಡಕ್ ಆಗಲ್ವಾ? ಅಷ್ಟು ನೀವು ಅವ್ರು ಅಷ್ಟೊತ್ತು ಮಾತಾಡ್ತಿದಾರಲ್ಲ, ಚೆನ್ನಾಗಿಲ್ಲ. ನನ್ಗೊಂದೇ ಒಂದಣ್ಣ, ಹಂಗಾದ್ರೆ ಹಿಂದಿ ಅಷ್ಟು ಚೆನ್ನಾಗಿದೆ ನಿಮ್ಗೆ? ಪರಭಾಷೆಗೆ ನೀವು ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಲ್ಲ, ಇಲ್ಲಿ ತಾನೇ ನಾವಿರೋದು. ಹುಟ್ಟಿದ್ದು ಇಲ್ಲಿ, ಊಟ ಮಾಡ್ತಿರೋದು ಇಲ್ಲಿ, ತಿಂತಿರೋದು ಇಲ್ಲಿ, ನೀರು ಕುಡಿತಿರೋದು ಇಲ್ಲಿ, ನಿಮ್ ಬಿಸ್ನೆಸ್ ಮಾಡ್ತಿರೋದು ಇಲ್ಲಿ. ಮತ್ತೆ ಅವ್ರಿಗೆ ನೀವು ಕೊಡೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಕೊಡ್ತಿಲ್ಲ? ಒಂದು ಶೋ ಜಾಸ್ತಿ ಮಾಡಿ ಅಂತಂದ್ರೆ ಒಂದು ಶೋ ಜಾಸ್ತಿ ಮಾಡೋದಕ್ಕೆ ಇಷ್ಟು ಮಾತಾಡ್ಕೊಂಡು ಆಮೇಲೆ ಯಾರಿಗೂ ಫೋನ್ ಎತ್ತಲ್ಲ, ಬ್ಲಾಕ್ ಲಿಸ್ಟ್ ಅಲ್ಲಿ ಹಾಕೋದು. ಅಟ್ಲೀಸ್ಟ್ ನಾವು ಮಾಡ್ತೀವಿ, ಟ್ರೈ ಮಾಡ್ತೀವಿ, ಏನೂ ಇಲ್ಲ ಸರ್. ಅದು ಪ್ರತಿಯೊಂದು ಹಿಂದಿ ಸಿನಿಮಾಗೆ 8 ಶೋ 9 ಶೋ 8 ಶೋ 9 ಶೋ. ಕನ್ನಡ ಸಿನಿಮಾಗೆ 1 ಶೋ ಕೊಡಕ್ಕೆ ಯಾಕೆ ಇಷ್ಟ ಕಂಡಿರೋರಿಗೆ? ನೋಡಿ, ಹಿಂದಿ ಸಿನಿಮಾ ಹೌಸ್ಫುಲ್ ಅದೊಂದು ತಗೊಂಡು ಏನಾಗಿದೆ ಎಲ್ಲ ಟಿಕೆಟ್ ಎಲ್ಲ ಕಡೆ ಏನೂ ಇಲ್ಲ. 35-40 ಅದು 4 ಗಂಟೆಗೆ ಈಗಲೇ ಬುಕ್ ಆಗಿರೋದು ಅಲ್ವಾ? 4 ಗಂಟೆಗೆ ಈಗಲೇ ಬುಕ್ ಆಗ್ತಿದೆ, ಅಡ್ವಾನ್ಸ್ ಬುಕ್ ಆಗ್ತಿರೋದು. ಅವ್ರು ಅಷ್ಟು ಈಸಿಯಾಗಿ ಹೇಳ್ತಿದಾರಲ್ವಾ, ಚೆನ್ನಾಗಿಲ್ಲ ಬರೀ 30 ಅಂತ ಇರೋದು. 5 ಟಿಕೆಟ್ ಅದಕ್ಕೆ ಅಷ್ಟೊಂದು 8 ಶೋ ಓರಿಯನ್ ಮಾಲ್ ನೋಡಿ, 1 2 3 6 7 ಶೋ ಎಲ್ಲಾ ಕಡೆ. ಅದನ್ನೇ ಹೇಳ್ತಿದ್ದೀನಿ ನಾನು, ಹೊರಗೆ ಅಂತ ಹೇಳ್ತಿದ್ದೀನಿ. 7 ಶೋ ಕೊಟ್ಟವ್ರಲ್ಲ, ಸೆಕೆಂಡ್ ಅವ್ರು ಹೇಳೋದೇನು, ಸೆಕೆಂಡ್ ವೀಕ್ ನಾನು ಯಾವ್ದು ಇನ್ಕ್ರೀಸ್ ಮಾಡಲ್ಲ ಅಂತ. ಇದ್ ಏನಕ್ಕೆ ಇನ್ಕ್ರೀಸ್ ಮಾಡವ್ರೆ? ಯಾವ್ದು ಅಲ್ಲ, ಅವ್ರಿಗೆ ಗೊತ್ತು ಬಿಡಿ. ನಾವೇನು ಪ್ರೂಫ್ ಇಲ್ಲ, ಸುಮ್ನೆ ಬುಕ್ ಮೈ ಶೋ ಓಪನ್ ಮಾಡ್ಬಿಟ್ಟು ಗೊತ್ತಾಗತ್ತೆ. ಆ ಫಿಲ್ಮ್ ಮುಂಬೈಲೇ ಓಡ್ತಾ ಇದೆ. ಅದೇ ಹೌಸ್ಫುಲ್ ರನ್ ಆಗ್ತೈತೆ, ಬರೀ 8 ಟಿಕೆಟ್ ರನ್ ಆಗ್ತೈತೆ. ಹಿಂದಿ ಹಾಕಿದ್ರೆ ಅವ್ರಿಗೆ ಸ್ಟೇಟಸ್ ತರ 8 ಟಿಕೆಟ್ ರನ್ ಆಗ್ತೈತೆ. ಹೌಸ್ಫುಲ್ ರನ್ನಿಂಗ್ ಶೋ ಏನೋ ಒಂದು ನಮ್ಗೆ ಮಾಡಿಕೊಡಿ ನ್ಯಾಯ. ಅವ್ರಿಗೆ ಇದು ಮಾಡ್ಬೇಕು ಸರ್. ತುಂಬಾ ಚೇಂಬರ್ ಮೇಲೆ ಭಯ ಇಲ್ಲ ಸರ್ ಅವ್ರಿಗೆ, ಚೇಂಬರ್ ಮೇಲೆ ನೆಗ್ಲಿಜೆನ್ಸಿ ಇಲ್ಲ. ಎಲ್ಲ ಹೌಸ್ಫುಲ್ ತುಂಬಿಸ್ಬಿಟ್ಟಿದ್ದಾರೆ, ಎಲ್ಲ ಥಿಯೇಟರ್ ಅವರು ಹೌಸ್ಫುಲ್ ಅವ್ರು ಕೊಟ್ಬಿಟ್ಟಿದ್ದಾರೆ ಸರ್. ಅದನ್ನ ಕೊಟ್ಟಿದ್ದಾರೆ.
ಜನ ಹೇಳ್ತಿದೆ, ಎಷ್ಟು ಟಿಕೆಟ್ ಹೋಗ್ತಿದೆ ಕಲೆಕ್ಷನ್, ಅವ್ರ ಪ್ರಕಾರ ಕಲೆಕ್ಷನ್ ನಮ್ದು ಡೌನ್ ಅಂತ ಅವ್ರು ಹೇಳ್ತಿದಾರಲ್ಲ. ಇದಕ್ 7 ಶೋ ಕೊಟ್ಟಾರಲ್ಲ, ಇದೇನ್ ಕೋಟಿ ಕೋಟಿ ಆಗ್ತಿದ್ಯಾ ಅವ್ರಿಗೆ? ಏನಿಲ್ಲ, 3 ಸೀಟ್ 4 ಸೀಟ್ ಮತ್ತೆ ಅಷ್ಟೇ. ನಮ್ದಾದ್ರೂ ಅರ್ಧ 30% ಕಮ್ಮಿ ಅಂತಾರೆ, ನಾವು ಕೇಳಿ 40% ಕಮ್ಮಿ ಅಂತಾರೆ. ಕೇಳಿ ಹೇಳ್ರೆ ತುಂಬಾ ಬೇಜಾರು ಮಾಡ್ತಾರೆ, ಫೋನೇ ತೆಗಿಯಲ್ಲ. 90% ನೆನ್ನೆ ಎಷ್ಟು ಜನ ಬಂದಿಲ್ಲ ಜೊತೆಲಿ, ಪ್ರೂಫೇ ಇದೆ, ಎಲ್ಲ ವಿಡಿಯೋ ಪ್ರೂಫೇ ಇದೆ. ನಾವೇನೋ ಸುಳ್ಳು ಹೇಳ್ಬೋದು. ಮಲ್ಟಿಪ್ಲೆಕ್ಸ್ ನಮ್ದು 70% 100 ಸೀಟ್ ಇದೆ, ಅದ್ರಲ್ಲಿ ಒಳಗಡೆ ಸಡನ್ ಆಗಿ ಹೋದ್ರೆ 90 ಸೀಟು. 70 to 80% ಮಿನಿಮಮ್ ಯಾವಾಗಲೂ ವೀಕ್ ಡೇಸ್ ಅಲ್ಲಿ ಪಬ್ಲಿಕ್ ಹೇಳ್ತಿದಾರೆ ಅಣ್ಣ, ಬುಕ್ ಮಾಡ್ಬೇಕು ಅಂದ್ರೆ ಥಿಯೇಟರ್ಗಳಿಲ್ಲ ಅಂತ ಪಬ್ಲಿಕ್ ನಿಮ್ಗೆ ಗೊತ್ತಿರುತ್ತೆ. ನೆನ್ನೆ ಟೈಮಿಂಗ್ ನಾನು ಹೇಳ್ತೀನಿ ಅಣ್ಣ. ಸ್ವಿಚ್ ಆಫ್ ಮಾಡ್ಬಿಟ್ಟು ಹಾ, ನೆನ್ನೆ ಟೈಮಿಂಗ್ ಏನ್ ಗೊತ್ತಾ? ಆಫ್ ಮಾಡೋದು. ಎಷ್ಟು ಟೈಮಿಂಗ್ ನೋಡಿದ್ರ ಸ್ವಿಚ್ ಆಫ್ ಮಾಡೋದು. ಟೈಮಿಂಗ್ ಎಷ್ಟು? ನೆನ್ನೆ ಮಧ್ಯಾಹ್ನ ನಾವು ಹೋಗಿರೋದು, ಮಳೆ ಬರ್ತಿತ್ತು, ಮಳೆ ಬೀಳ್ತಾ ಇತ್ತು. ಮಳೆಯಲ್ಲಿ ನಾವು ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಹೋಗಿ ನಿಲ್ಸಿರೋದು ಗಾಡಿ. ಮಳೆ ಬರ್ತಿರೋ ಟೈಮಲ್ಲಿ ಒಳಗಡೆ ಬನ್ನಿ ನೋಡಿ ಅಂದ್ರೆ 90 ಜನ ಇದಾರೆ 100 ಸೀಟ್ ಅಲ್ಲಿ. ಮಳೆ ಬರ್ತಿರೋ ಟೈಮಲ್ಲಿ ಫ್ರೈಡೆ. ಇನ್ನು ನಾನು ಏನ್ ಕೇಳಿದೆ ಅಂದ್ರೆ ಸ್ಯಾಟರ್ಡೆ ಸಂಡೇ ಮಾಡಿ ಸರ್, ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಅಂದ್ರೂ ಪರವಾಗಿಲ್ಲ ಸರ್, ಅವಾಗ ತೆಗೆದು ಬಿಡಿ ಸರ್ ನೀವು. ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ, ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು, ಸಿನಿಮಾ ಚೆನ್ನಾಗಿ ರೈಸ್ ಆಯ್ತು. ಸಿನಿಮಾ ರೈಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ, ಈ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂತ. ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೇ ಹೋಗ್ತೀವಿ ಅಂದ್ರೆ ಎಲ್ಲ ತೆಗೆದು ಲ್ಯಾಂಡ್ ಲೈನ್ ಇದೆಯಾ? ಓರೆನ್ ಮಾಲ್ ಲಿಸ್ಟ್ ಇಲ್ಲ, ಲ್ಯಾಂಡ್ ಲೈನ್ ಇದೆಯಾ? ಒಂದು ಇಲ್ಲ ಸರ್. ಇದು ಯಾವ್ದು ಸರ್? ಇದು ಓರೆನ್ ಮಾಲ್ ಯಾರ್ದು? ಯಾವ ಸಿನಿಮಾ? ಯಾವ ಸಿನಿಮಾ ಲಿಸ್ಟ್ ಫುಲ್ ಲಿಸ್ಟ್ ಇದೆ ಹಾ, ನೋಡಿ, ಅದರ್ ಒಂದ್ show. ಲ್ಯಾಂಗ್ವೇಜ್ ಎಲ್ಲ ಇಷ್ಟೆಲ್ಲ ನೋಡಿ ಸರ್, ಅಲ್ಲಿ ಬ್ಯಾಕಪ್ ಏನಿದೆಯಾ? ಅಲ್ಲ ನೋಡಿ ಸರ್, ಇಲ್ಲಿ ಅದರ್ ಅದರ್ ಲ್ಯಾಂಗ್ವೇಜಸ್ ಎಲ್ಲ ನೋಡಿ ಸರ್. ನಮ್ದು ಒಂದು ಎಲ್ಲ ಒಂದು. ಅದ್ರಲ್ಲಿ ಇದೆ ಸರ್. ಎಲ್ಲ ಅಲ್ಲೇ ಇದೆ ನೋಡಿ. ನೋಡಿ ಮಾದೇವ ಒಂದೇ ವರ್ಷ ಇದೆ. ಜೂಮ್ ಸುದೇವ್ರ ಸಿನಿಮಾಗೆ ಮಾಡ್ತೀರಾ? ಓಕೆಮ್ಮ, ಸಾಧ್ಯ ಆದ್ರೆ ಬಂದ್ಬಿಡಮ್ಮ. ಹಲೋ, ಹಾ ಮಾಡಿ ಮಾಡಿ ಮಾಡಿ. ಫೋನ್ ಮಾಡಿದ್ರೆ ದೊಡ್ಡ ವಿಷಯ ಬರಲ್ಲ ಅವರು. ಬರ್ತಾನೆ ಹಾಗೆ, ಮೊನ್ನೆ ಕರ್ಸಿರ್ಲಿಲ್ಲ. ಎಲ್ಲ ಇರೋ ಬರ್ಬೇಕಲ್ಲ ಸರ್. ಎಲ್ಲರೂ ಬರ್ತಾರೆ. ಇವತ್ತು ಬರಲ್ಲ ಇವತ್ತು ಬರಲ್ಲ ಸರ್. ಕನ್ನಡದಲ್ಲಿ ಒಳ್ಳೆ ಚಿತ್ರಕ್ಕೆ ಈ ತರ ಥಿಯೇಟರ್ ಸಿಗ್ತಿಲ್ಲ ಅಂದ್ರೆ ಈಗ ಮುಂದೆ ಚಿತ್ರರಂಗದ ಕಥೆ ಏನ್ ಸರ್? ನಾವಿದ್ರೆ ವಾಣಿಜ್ಯ ಮಂಡಳಿ ಕಥೆ ಏನ್ ಸರ್ ನೆಕ್ಸ್ಟ್? ಯಾರಿಗೂ ಹೆದರಿಕೆ ಇಲ್ವಲ್ಲ ಸರ್? ನಮ್ಮೂರಲ್ಲಿ ನಾವೇ ಭಿಕ್ಷೆ ಬಿಡ್ಬೇಕಾ? ನಾವು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಮಹಾರಾಷ್ಟ್ರ ಹೋಗ್ಬಿಟ್ಟು ನಾವು ಕನ್ನಡ ಸಿನಿಮಾ ಹಾಕಿ ಅನ್ನೋ ತರ ನಾವು ಇಲ್ಲಿ ಫೈಟ್. ಹೌದು, ಹಂಗಾಗಿದೆ ನಮ್ ಕಥೆ ಇಲ್ಲಿ. ಮೀಟಿಂಗ್ ಮುಗಿತಾ? ಇಲ್ಲ. ಅದೇ ನೀವು ಒಂದು ಬೈಕ್ ಕೊಟ್ಟರೆ ಇಬ್ಬರು ಮುಗಿಸ್ಬಿಡು. ಬನ್ನಿ ಟ್ರೈ ಕೊಡೋಕೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.